ನಿನ್ನ ಜೊತೆಯಲಿ ಜೊತೆಯಲಿ. ಏನು ಡಿಸೈಡ್ ಮಾಡ್ತೀಯಮ್ಮ? ಯಾವ್ದ್ರ ಬಗ್ಗೆನಮ್ಮ? ರಾತ್ರಿ ಹೇಳಿದ್ಯಲ್ಲ ನನ್ನನ್ನು ಕಳಿಸ್ಬಿಡಿ, ನಿಮ್ಗೆ ಇಷ್ಟವಾದ ಸೊಸೆನ ಕರ್ಕೊಂಡು ಬನ್ನಿ ಅಂತ. ಅದೆಲ್ಲ ಬರೀ ಬಾಯಿ ಮಾತಿಗೆ ಅಂದಿಲ್ಲ ಅಂತ ಅನ್ಕೋತೀನಿ ನಾನು. ನಿಜನಮ್ಮ, ನಾನು ಮನ್ಸಾರೆ ಹೇಳಿದ್ದೀನಿ. ನಿಂಗೆ ನಾನು ಅಷ್ಟೊಂದು ಹೊರೆ ಆಗಿದ್ದೀನಿ, ಬೇಡವಾಗಿದ್ದೀನಿ ಅಂದರೆ ನಾನು ಹೊರಗೋಗೋಕ್ಕೆ ಸಿದ್ಧ. ಮತ್ತೆ ಯಾಕೆ ಇನ್ನು ಇಲ್ಲೇ ಇದೆಯಾ? ಏನಾದರೂ ಒಂದು ನೆಪ ಹುಡುಕೊಂಡು ಹೊರಟು ಬಿಡತ್ತಾನೆ. ಹೋಗ್ಬೋದಿತ್ತಮ್ಮ, ಆದರೆ ಅಭಯ್ ನನ್ನ ತುಂಬ ಹಚ್ಕೊಂಡಿದ್ದಾನೆ. ನಾನು ಇಲ್ಲ ಅಂದರೆ ಅವನು ಖಂಡಿತ ಸಹಿಸ್ಕೊಳ್ಳಲ್ಲ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಈ ಮನೇಲೆ ಉಳ್ಕೊಳ್ಳೋದಿಕ್ಕೆ ನನ್ನ ಮಗನ ನೆಪ ಹುಡ್ಕೊಂಡು ಹೇಳ್ತಾ ಇದೀಯ. ಅವನಿಗೆ ನಿನ್ನ ಮೇಲೆ ಮನಸ್ಸಿಲ್ಲ. ಏನೋ ಮದುವೆ ಮಾಡ್ಕೊಂಡಿದ್ದ ತಪ್ಪಿಗೆ ಮನಸ್ಸಿಲ್ದೆ ಹೋದ್ರು ನಿನ್ನ ಜೊತೆ ಬದುಕ್ತಾ ಇದ್ದಾನೆ ಅಷ್ಟೇ. ಆಯ್ತಮ್ಮ, ಆದರೆ ಅದು ನನಗೂ ಅನಿಸ್ಬೇಕಲ್ವಾ? ನೀವು ಹೇಳಿದ್ರಿ ಅಂತ ನನ್ನಿಷ್ಟಕ್ಕೆ ನಾನೇ ಹೋಗ್ಬಿಟ್ರೆ ಆಮೇಲೆ ಅಭಯ್ಗೆ ಏನಾರು ತೊಂದರೆ ಆದರೆ ನೀವು ಕಣ್ಣೀರು ಹಾಕ್ಬಾರ್ದಲ್ವಾ? ನಾನು ಕಾಲಿಟ್ಟು ಮನೇಲಿ ಸಂತೋಷ ಉಳಿಸಿ ಹೋಗಬೇಕು ಹೊರತು ಸಂಕಟ ಕೊಟ್ಟು ಹೋಗಬಾರ್ದು ಅನ್ನೋದೇ ನನ್ನ ಉದ್ದೇಶ. ಅಂದರೆ ನೀನು ಅಮ್ಮನ ಬಿಟ್ಟು ಹೋಗೋದಿಲ್ಲ? ಸದ್ಯಕ್ಕೆ ಹೋಗಲ್ಲ ಅಷ್ಟೆ. ಹಾಗಂತ ಇಲ್ಲೇ ಪರ್ಮನೆಂಟ್ ಆಗಿರೋಕ್ಕಾಗಲ್ಲ ಅಂತಲೂ ನಂಗೆ ಗೊತ್ತು. ನೋಡೋಣ ಅಮ್ಮ, ಈ ಮನೆ ಅನ್ನದ ಋಣ, ಅಭಯ್ ಪ್ರೀತಿ ಋಣ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಇರ್ತೀನಿ. ಆಮೇಲೆ ನೀವು ನನ್ನ ಇಟ್ಕೊಳ್ಳೋಕ್ಕಾಗಲ್ಲ, ನಾನು ಇರೋಕ್ಕಾಗಲ್ಲ. ಅಬ್ಬಾ, ಆ ದಿನ ಬೇಗ ಬರಲಪ್ಪ ದೇವ್ರೆ. ನೀ ನನ್ನ ಮಗನ ಜೀವನದಿಂದ ಆಚೆ ಹೋದ್ಬಿಟ್ರೆ ಅದಾ ತಿಂಗಳಿಗೆ ಅವನಿಗೆ ಇನ್ನೊಂದು ಮದುವೆ ಮಾಡಿಬಿಡ್ತೀನಿ. ಅಭಯ್ ಬಂದ. ಶಾಲಿನಿ, ಈ ಹುಣ್ಮೆಗೆ ಇದೊಂದು ಪೂಜೆ ಮಾಡಿಬಿಡಮ್ಮ. ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಿಬಿಡುತ್ತೆ. ನಮ್ಮ ಅಭಯು ಸೇಫಾಗಿರ್ತಾನೆ. ಇಂಥ ಪ್ರೀತಿ ನನಗೆ ಸಿಗ್ತಿದೆ ಅಂತಂದರೆ ನಾನು 24/7 ಸೇಫಾಗಿ ಇರ್ತೀನಿ ಮಾಮ್. ಏನಿದು ಆಶ್ಚರ್ಯ? ಹತ್ತೆ ಸೊಸೆ ಇಬ್ರು ಬೆಳಗ್ಗೆನೆ ಮೀಟಿಂಗ್ ಶುರು ಹಚ್ಕೊಂಡ್ಬಿಟ್ಟಿದ್ದೀರಾ? ಏನಿಲ್ಲ ಕಣೋ, ಏನೇನೋ ಆಗಬಾರ್ದೆಲ್ಲ ಆಗ್ತಿದೆಯಲ್ಲ, ಅದಕ್ಕೆ ಶಾಲಿನಿ ಬೇಜಾರು ಮಾಡ್ಕೊಂಡಿದ್ಲು. ಇದೊಂದು ಪೂಜೆ ಮಾಡಿಬಿಡಮ್ಮ ಅಂತ ಅವಳಿಗೆ ಹೇಳ್ತಾ ಇದ್ದೆ. ಆಹಾ, ನೀವಿಬ್ರು ಹತ್ತೆ ಸೊಸೆ ಇಷ್ಟೇ ಅನ್ಯೋನ್ಯವಾಗಿದ್ದರೆ ಬರೀ ಶಾಲಿನಿ ಮಾತ್ರ ಅಲ್ಲ, ದಿನಕ್ಕೊಂದು ವ್ರತ ಬೇಕಾದ್ರೆ ನಾನು ಮಾಡ್ತೀನಿ. ಹೋಗ, ಅತ್ತೆ ಸೊಸೆ ಅಂದರೆ ಬರೀ ಜಗಳ ಮಾಡೋಕ್ಕೆ ಇರೋದು ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ? ಏನೋ ಈ ನಿಮಿಷ ಜಗಳ ಆಡ್ತೀವಿ, ಇನ್ನೊಂದು ನಿಮಿಷಕ್ಕೆ ಸರಿ ಹೋಗ್ತೀವಿ ಅಲ್ವೇನಮ್ಮ? ನಮಗ್ ಮಂಗಳಾರತಿ ಕೊಡೋದಿಲ್ವಾ? ಸ್ನಾನ ಮಾಡ್ಕೊಂಡು ಬಾ. ಯಾಕ್ರಿ ಹಿಂಗೆ ಆಡ್ತಿದ್ದೀರಾ? ನಾನು ಆಡೋದೇ ಹಿಂಗೆ, ಎಷ್ಟೇ ಆದರೂ ವಯಸ್ಸಾದವಳಲ್ವಾ? ನನಗೆ ವಯಸ್ಸಾದವಳೇ ಬೇಕಂತೆ. ಅಂತೂ ನಿನ್ನ ಬಾಯಲ್ಲೂ ನನ್ನ ಬಗ್ಗೆ ವಯಸ್ಸಾದವಳು ಅನ್ನೋ ಮಾತು ಬಂತಲ್ಲ, ಥ್ಯಾಂಕ್ಸ್. ಮಾತಾಡ್ರಿ, ಬೇಜಾರ ನನ್ನ ಮೇಲೆ? ನಿನ್ನ ಮೇಲೆ ನನಗೆ ಯಾಕೆ ಬೇಜಾರು? ನಾನೇ ಸರಿ ಇಲ್ಲ. ನನಗೆ ಸರಿ ಇಲ್ದಿರೋರೇ ಬೇಕಂತೆ. ಅಂದರೆ ನಾನು ಸರಿ ಇಲ್ಲ ಅಂತ ಒಪ್ಕೊಳ್ತಿದ್ಯಾ? ರೀ, ಹಿಂಗೆ ಆಡ್ಬೇಡ್ರಿ. ರಾತ್ರಿ ನಿಮ್ಮ ಮೇಲೆ ಬೇಜಾರಾಗಿತ್ತು ನನಗೆ, ಅದಕ್ಕೆ ಸಿಟ್ಕೊಂಡು ಮಲ್ಗದ್ನಪ್ಪ. ರಾಣಿ ಒಂದು ಮಾತಾದ್ರು ಸಮಾಧಾನ ಮಾಡ್ತಾ ನೋಡು. ನಿಮ್ಮ ಪಾಡಿಗೆ ನೀವಿದ್ದಲ್ಲ, ಇಷ್ಟು ಜಂಬ ಇರ್ಬೇಕು ನಿಮ್ಗೆ. ನಾನು ನಿನ್ಕಿಂತ 5 ವರ್ಷ ದೊಡ್ಡೋಳಲ್ವಾ, ಜಂಬ ಇರಬೇಕಾದ್ದೆ. ಆಯಿತು, ನಂಗೆ ಜಂಬ ಇರೋರೇ ಇಷ್ಟ ಆಗೋದು. ಬಿಡು ಅಬ್ಬಾಯ್, ನಂಗೆ ಕೆಲಸ ಇದೆ. ರೀ, ನನಗೇನು ಕೆಲಸ ಇಲ್ವಾ? ಇದು ತೀರಾ ಮೋಸ ಕಂಡ್ರೆ. ನಿಮಗೆ ಬೇಜಾರಾದ್ರೂ ನಾನೇ ಸಮಾಧಾನ ಮಾಡಬೇಕು, ನನಗೆ ಬೇಜಾರಾದ್ರೂ ನಾನೇ ಸಮಾಧಾನ ಮಾಡ್ಕೋಬೇಕು. ಇನ್ನೆಷ್ಟು ದಿನ ಮಾಡ್ತೀಯ ನಾನು ಹೊರಟೋಗೋ ತನಕ?
ಪ್ಲೀಸ್ ಎದ್ದೋಗು. ಪ್ಲೀಸ್ ಎದ್ದು ಹೋಗು. ಬಿಟ್ಬಿಡು ನನ್ನನ್ನ. ಬಿಡಲ್ಲ ನಿಮ್ಮನ್ನ. ಪ್ಲೀಸ್ ಕಂಡಿ ಶಾಲಿನಿ, ನನಗೆ ಜಗಳ ಆಡೋಕ್ಕೆ ಇಷ್ಟ ಇಲ್ಲ. ನಿಮ್ಮ ಮನಸ್ಸಲ್ಲಿರೋ ಹಳೆ ಪಿಕ್ಚರ್ ಕ್ಯಾಸೆಟ್ಗಳನ್ನೆಲ್ಲ ಆಚೆಗೆ ಹಾಕ್ಬಿಡಿ. ಇಬ್ಬರು ಹ್ಯಾಪಿಯಾಗಿ ಖುಷಿಯಿಂದ ಇರೋಣ. ಪ್ಲೀಸ್ ಶಾಲಿನಿ, ಪ್ಲೀಸ್. ನಮಸ್ಕಾರ ಸರ್. ನಾನು ನಿಮ್ಗೆ ಓಟ್ ಹಾಕಿ ಅಂತ ಕೇಳಲ್ಲ. ನಿಮ್ಗೊಬ್ಬ ಪ್ರಾಮಾಣಿಕ ಸೇವಕ ಆಗಬೇಕು ಅಂದರೆ ದಯವಿಟ್ಟು ನನ್ನನ್ನು ಆಯ್ಕೆ ಮಾಡಿ. ಈ ಥರ ಓಟ್ ಕೇಳೋ ವ್ಯಕ್ತಿನ ಈ ಜನರೆಲ್ಲ ನೋಡಿಲ್ಲ ಕಣ್ರಿ. ನೆಟ್ CM ಆಗೋರು ಇವರೇ, ನೋಡ್ತಾ ಇರು. ಸರ್, ಏನು ಸರ್ ನಮ್ಮನೆ ಮುಂದೆ ನೀವು ಕಸ ಎತ್ತಾ ಇದ್ದೀರಾ? ನೀವು ತೆಗಿತಾ ಇಲ್ವಲ್ಲ? ನಿಮ್ಮನೆ ದೇವ್ರ ಮನೆ ಅಷ್ಟು ಶುದ್ಧವಾಗಿ ಇಟ್ಕೊಂಡ್ರೆ ಸಾಕ? ನಮ್ಮ ಇಡೀ ದೇಶನೇ ಒಂದು ದೇವ್ರ ಮನೆ ಸರ್. ಅದನ್ನು ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋದು ಕಲೀರಿ. ಆಮೇಲೆ ಮತ್ತೆ ನಾವು ಓಟ್ಗೋಸ್ಕರ ಪೊರಕೆ ಹಿಡ್ಕೊಂಡಿದ್ದೀನಿ ಅಂತ ಅನ್ಕೋಬೇಡಿ. ನಾನು ಅಧಿಕಾರಕ್ಕೆ ಬಂದಮೇಲೆ ಬೀದಿನೇ ಆಗಲಿ, ಮನೆಯೇ ಆಗಲಿ, ಮನಸ್ಸೇ ಆಗಲಿ, ಒಂದು ಚೂರು ಕಸ ಇರ್ಕೂಡ್ದು. ಒಂದು ವೇಳೆ ಕಸ ಕಂಡ್ರೆ ಗೊತ್ತಲ್ಲ ಸರ್ ನಾನು ಎಂಥವನು ಅಂತ. ನಿಮ್ಮ ತಾತ ಇದ್ದಾನಲ್ಲ, ಒಂಥರ ಮೆಂಟ್ಲಿದ್ದಂಗೆ. ಅವನ ಹತ್ರ ಜಾಸ್ತಿ ಮಾತಾಡಬೇಡ, ಹಾಂ? ಗೊತ್ತಾಯ್ತಾ? ನಾನು ಆ ಸೀತಾರಾಮಣ್ಣನ ಹತ್ರ ಹೋಗಿ ದುಡ್ಡು ಕೇಳ್ಕೊಬರ್ತೀನಿ. ನೀ ಇಲ್ಲಿ ಕೂತ್ಕೋ. ಏನು ಹುಷಾರು, ಎಲ್ಲೂ ಹೋಗಬಾರ್ದು, ಇಲ್ಲೇ ಕೂತ್ಕೋ, ತಣ್ಣಗಿದೆ. ಹಾಂ? ಛತ್ರಕ್ಕೆ ಬಿಟ್ಟಿದ್ದು ಸರ್ ಅಲ್ವಾ? ಹೇ, ನೀನು ಛತ್ರದ ಹುಡುಗಿ ತಾನೆ? ನೀವು ಛತ್ರದ ಸರ್ ತಾನೆ? ಹಾಂ, ಏನು ಮಾಡ್ತಾ ಇದೀಯ ಇಲ್ಲಿ? ನನ್ನ ಪಾರು ಜೊತೆ ಬಂದಿದ್ದೆ, ನಿಮ್ಮನ್ನು ನೋಡಿದೆ. ಇದೇನು ಸರ್, ನೀವು ಕಸ ಗುಡಿಸ್ತಾ ಇದ್ದೀರಾ? ಏನು ಮಾಡೋದಮ್ಮ, ಇಡೀ ರಾಜ್ಯದ ಫುಲ್ ಬರೀ ಕಸನೇ ತುಂಬಿಕೊಂಡಿದೆ. ಯಾರಾದ್ರೂ ಒಬ್ರು ಗುಡಿಸ್ಲೇಬೇಕು ತಾನೆ? ನಾನು ಕೈ ಜೋಡಿಸ್ಲಾ? ನನ್ನ ಕೈಯಲ್ಲಾದಷ್ಟು ನಾನು ಗುಡಿಸ್ತೀನಿ. ನೋಡಿದ್ರೇನ್ರಿ, ಒಂದು ಕಾಲಿಲ್ದೇ ಇರೋ ಮಗು, ಜೊತೆಗೆ ನಿಮ್ಮ ಬೀದಿಗೆ ಸಂಬಂಧ ಪಡೆದೇ ಇರೋ ಮಗು. ಆ ಮಗುಗಿರೋ ಉತ್ಸಾಹ ನಿಮ್ಗೆ ಇಲ್ದೇ ಹೋಯ್ತಲ್ರಿ. ಸಾರಿ ಸರ್, ನಾವೆಲ್ಲ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಒಬ್ಬೊಬ್ರು ಕಾಂಪಿಟೇಷನಿಂದ ಕಿತಾಪತಿ ಮಾಡ್ಕೊಂಡಿದ್ದೆ. ಇನ್ಮೇಲೆಲ್ಲ ಬುದ್ಧಿ ಕಲ್ತ್ಕೊಂಡು ಸರಿ ಮಾಡ್ಕೋತೀವಿ ಸರ್. ಅಷ್ಟೇ ಅಲ್ರಿ, ಎಲ್ರಿಗೂ ಹೇಳಿ ಇವ್ರಿಗೆ ಓಟ್ ಹಾಕಿಸ್ಬೇಕು. ಈ ಸತಿ ಎಲೆಕ್ಷನಲ್ಲಿ ಇವ್ರನ್ನೇ ಗೆಲ್ಲಿಸ್ಬೇಕು. ಸರಿ, ಖಂಡಿತ. ಓಕೆ ಸರ್. ಹಾಂ. ಇಲ್ಲೇನು ಮಾಡ್ತಾ ಇದೆಯಾ ಪುಟ? ನೀನು ಮದುವೆ ಮುಗಿದ್ಮೇಲೆ ವಾಪಸ್ ತಿಪ್ಟೂರ್ಗೆ ಹೋಗ್ಲಿಲ್ವಾ? ಹೋಗಿದ್ದೆ, ಅಲ್ಲಿಂದಾನು ಕಳಿಸ್ಬಿಟ್ರು.
ಯಾರೋ ಮನೇಲಿ ಉಳ್ಕೊಂಡಿದ್ದೀನಿ. ಆರಾಮಾಗಿದೆಯಾ? ಖುಷಿಯಾಗಿದೆಯಾ ತಾನೆ? ಅನಾಥ ಅಲ್ವಾ ಸರ್, ಖುಷಿಯಾಗೇ ಇರಬೇಕು. ಹಾಗೆಲ್ಲ ಅನ್ಬಾರ್ದು ಕಂದ. ನೀನು ಅನಾಥೆ ಅಂತ ಯಾರು ಹೇಳಿದ್ದು? ನೀನು ಅನಾಥೆ ಅಲ್ಲ. ನಾನು ಹಂಗೆ ಅನ್ಕೊಂತೀನಿ, ಆದರೆ ನನ್ನ ಸುತ್ತಮುತ್ತ ಇರೋರೆಲ್ಲ ಅನಾಥೆ ಅಂತಾನೆ ಕರೀತಾರೆ. ಅದಕ್ಕೆ ನಾನು ಏನು ಮಾಡಲಿ? ಅವ್ರಿಗೆ ಬುದ್ಧಿ ಇಲ್ಲ ಅಂತ. ಯಾರಿಗೆ ಅಪ್ಪ ಅಮ್ಮ ಇಲ್ವೋ ಅವರೆಲ್ಲ ಕಂದ ಅನಾಥರು. ಯಾರಿಗೆ ಒಳ್ಳೆ ಮನಸ್ಸು, ಒಳ್ಳೆ ಬುದ್ಧಿ, ಒಳ್ಳೆ ಯೋಚನೆ ಇರಲ್ವೋ ಅವ್ರು ಅನಾಥರು. ನೀನು ತುಂಬ ಒಳ್ಳೆ ಹುಡುಗಿ. ನಿನ್ನ ಪುಟ್ಟ ಮನಸ್ಸು ಯಾವಾಗಲೂ ಒಳ್ಳೆದ್ರ ಬಗ್ಗೆನೇ ಯೋಚನೆ ಮಾಡ್ತಿರುತ್ತೆ. ಸೊ ನೀನು ಅನಾಥೆ ಅಲ್ಲ, ನೀನು ನನ್ನ ಮಗಳಿದ್ದಂಗೆ. ನಿಮ್ಮ ಮಗಳ? ಒಂದು ವೇಳೆ ನನ್ನ ಮಗಳಿದ್ದಿದ್ರೆ ಅವಳು ನಿನ್ನಷ್ಟೇ ಇರ್ತಿದ್ಲು ಅಂತ ಹೇಳಿದ್ದೆ, ನೆನಪಿದ್ಯಾ? ಹೇಳಿದ್ರಿ. ನನಗೀಗ ಮಗಳಿಲ್ವಲ್ಲ, ಅದಕ್ಕೆ ನೀನೇ ನನ್ನ ಮಗಳಿದ್ದಂಗೆ ಎಂದಿದ್ದು. ಊಟ ಮಾಡಿದ್ಯಾ? ಇಲ್ಲ, ಆಮೇಲೆ ಮಾಡ್ತೀನಿ. ಹೊಟ್ಟೆ ತುಂಬ ಊಟ ಮಾಡು, ಒಳ್ಳೆ ಬಟ್ಟೆ ತಗೋ. ಇಟ್ಕೋ. ಅಯ್ಯೋ ಬೇಡ ಸರ್, ನಾನು ಬರೀ ಅನಾಥೆ, ಕಾಲಿಲ್ದೇ ಇರೋ ಹುಡುಗಿ, ನಾನು ಭಿಕ್ಷಿಕೆ ಅಲ್ಲ. ಇಲ್ಲ ಕಂದ, ದಯವಿಟ್ಟು ಇದನ್ನು ಭಿಕ್ಷೆ ಅಂತ ಅನ್ಕೋಬೇಡ. ನೀನು ನನ್ನ ಮಗಳಿದ್ದಂಗೆ ಅಂತ ಹೇಳಿದೆ ಅಲ್ವಾ, ಆ ಪ್ರೀತಿಗೆ ಇದನ್ನು ಕೊಡ್ತಾ ಇದ್ದೀನಿ ಅಷ್ಟೆ. ನೀನು ಇದನ್ನು ತಗೊಳ್ಳೇಬೇಕು, ಪ್ಲೀಸ್. ಅಯ್ಯೋ ಬೇಡ ಸರ್, ನಿಮ್ಮ ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ. ಪ್ಲೀಸ್ ಸರ್, ಅಳಬೇಡಿ. ನಮ್ಮ ಪಾರು ಹೇಳ್ತಿದ್ರು, ಪ್ರೀತಿಯಿಂದ ಏನೇ ಕೊಟ್ಟರು ಇಸ್ಕೊಬೇಕು ಅಂತ. ಕೊಡಿ, ನಾನು ಇಸ್ಕೊತೀನಿ. ಅಪ್ಪ ಹಠ ಮಾಡಬೇಡ, ತಿಂಡಿ ತಿನ್ಬಾ. ನನಗೇನು ಬೇಡ ಅನ್ನಲ್ಲ, ಒತ್ತಾಯ ಮಾಡಬೇಡ, ಹೋಗುವ. ಮಾವ ಚಿಕ್ಕ ಮಕ್ಕಳ ಥರ ಹಠ ಮಾಡಬೇಡಿ, ಬನ್ನಿ ತಿಂಡಿತೀನಿ. ಹೋಗ್ಲಿ, ಏನು ಬೇಕು ಅದಾದರೂ ಹೇಳು. ನನಗೆ ಮೊಬೈಲ್ ಬೇಕು. ಮೊಬೈಲಾ? ಅದು ಈ ವಯಸ್ಸಲ್ಲಿ? ನೀವೇನು ಚಿಕ್ಕ ಹುಡುಗ್ರ ಮಾವ ಮೊಬೈಲ್ ಹಿಡ್ಕೊಳ್ಳೋದಿಕ್ಕೆ? ಚಿಕ್ಕವರಾದರೆ ಮೊಬೈಲ್ ಹಿಡ್ಕೋಬೇಕು ಅಂತ ರೂಲ್ಸ್ ಇದೆಯಾ? ಆಚೆಗೆ ಹೋದರೆ ಎಮರ್ಜೆನ್ಸಿಗೆ ಬೇಕಾಗತ್ತಪ್ಪ. ಅದೇ ಆಚೆ ಹೋಗೋದೇ ಬೇಡ ಅಂತ ನಾ ಹೇಳ್ತಿರೋದು. ಹಾಂ, ಮನೇಲಿದ್ರೆ ನನಗೇನು ಫೋನ್ ಮಾಡೋದಿರಲ್ವಾ? ಅವತ್ತು ರಾತ್ರಿನೇ ನನ್ನ ಫ್ರೆಂಡಿಗೆ ಫೋನ್ ಮಾಡಿದ್ದಕ್ಕೆ ನೀನೇ ಫೋನ್ ಕಿತ್ಕೊಂಡಿಯಲ್ಲಮ್ಮ. ಗೊತ್ತಾಯ್ತೇನ್ರಿ, ಮಾವಂಗೆ ಯಾರೋ ಗರ್ಲ್ ಫ್ರೆಂಡ್ ಹುಟ್ಕೊಂಡಿದ್ದಾಳೆ, ಅವಳ ಜೊತೆ ಮಾತಾಡೋದಿಕ್ಕೇನೆ ಈ ಬೇಡಿಕೆ. ಆಹಾ, ಏನು ರಚಿನ್, ಓಲ್ಡ್ ಏಜ್ ಲವ್ ಸ್ಟೋರಿನಾ? ಯಾರಪ್ಪ ನೀನು ಹೊಸ ಗರ್ಲ್ ಫ್ರೆಂಡು? ಎಂಥದ್ದು ಇಲ್ಲ, ಆಪತ್ಕಾಲಕ್ಕಿರಲಿ ಅಂತ ಒಂದು ಮೊಬೈಲ್ ಕೊಡ್ತು ಅಂದೆ. ಆಸ್ತಿ ಪತ್ರ ಕೇಳ್ಬಿಟ್ಟೆ ಅನ್ನೋ ಥರ ನಿಮ್ಮ ಅಪ್ಪ ಅಮ್ಮ ಬಿಲ್ಡಪ್ ಕೊಡ್ತಿದ್ದಾರೆ. ಅಷ್ಟೇ ತಾನೇ ರಚಿನ್, ಎಂಥ ಮೊಬೈಲ್ ಬೇಕು ನಿಂಗೆ? ನಿಮ್ಮ ತಾತನ ಈಗಲೇ ಹಿಡಿಯೋಕ್ಕಾಗಲ್ಲ, ನಿನ್ನ ಮೊಬೈಲು ಕೊಡಿಸ್ಬಿಟ್ರೆ ಕೈಗೆ ಸಿಗಲ್ಲ ಅಷ್ಟೇ. ಮಾಮ್, ಕೈಗೆ ಸಿಗಲ್ಲ ಅನ್ನೋದಕ್ಕೆ ಅವ್ರೇನು ಕಾಲೇಜ್ ಹುಡುಗನ? ಇಷ್ಟೆಲ್ಲ ಆಸ್ತಿ ಇಟ್ಕೊಂಡು, ಅದು ರಾಜಶೇಖರ್ ರಾವ್ ಅವ್ರ ಅಪ್ಪ ಅನ್ನಿಸ್ಕೊಂಡು ಅವ್ರ ಹತ್ರನೇ ಒಂದು ಮೊಬೈಲ್ ಇಲ್ಲ ಅಂದರೆ ಅದು ನಿನಗೆ ಅವಮಾನ ಅಲ್ವಾ ಮಾಮ್? ರೀ ಸೀನಿಯರ್, ನೀವು ಹೇಳಿ, ರಚಿನ್ಗೆ ಮೊಬೈಲ್ ಕೊಡಿಸ್ಬೇಕಾ ಬೇಡವಾ? ರೀ ಸೀನಿಯರ್, ಎಲ್ರಿ ಇದ್ದೀರಾ? ಹೇಳಿ, ರಚಿನ್ಗೆ ಮೊಬೈಲ್ ಕೊಡಿಸ್ಬೇಕಾ ಬೇಡವಾ? ಕೊಡ್ಸೋಣ.
ಒಳ್ಳೆ ಸ್ಮಾರ್ಟ್ ಫೋನೇ ಕೊಡ್ಸೋಣ. ನಮ್ಮ ಸೀನಿಯರ್ ಹೇಳಿದ್ಮೇಲೆ ಮುಗ್ದೋಯ್ತು. ರಚಿನ್, ನಿಂಗೊಂದು ಸ್ಮಾರ್ಟ್ ಫೋನ್ ಗ್ಯಾರಂಟಿ. ಥ್ಯಾಂಕ್ಸ್ ಕಣ ಮಚಾನಿನಿ. ನೀವು ಯಂಗ್ ಜನರೇಷನ್ ಆಗಿರೋದ್ರಿಂದ ನನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಂಡ್ರಿ. ಅಷ್ಟೆಲ್ಲ ಈ ಓಲ್ಡ್ ಪೀಪಲ್ಗೆಲ್ಲ ಅರ್ಥ ಆಗಬೇಕು. ಹಳೆ ಕಾಲದವರು ತಿಂಡಿ ಬಡಿಸ್ಬಾರಮ್ಮ ಶಾಲಿನಿ. ನಾವು ಹಳೆ ಕಾಲದವ್ರು ಬಿಡಿ ಮಾವ. ನನ್ನ ಸೊಸೆ ಹೇಳಿದ ತಕ್ಷಣ ಈ ಮನೇಲಿ ಆರ್ಡರ್ ಪಾಸ್ ಆಗುತ್ತಲ್ವಾ? ಇದೆಲ್ಲ ಎಷ್ಟು ದಿನ ಅವಳು ಇಲ್ಲಿರೋವರೆಗೂ ತಾನೆ. ರೀ ಸೀನಿಯರ್, ನೀವ್ಯಾಕೆ ಹಿಂಗಿದ್ದೀರಾ? ಮತ್ತೆ ಯಾವ್ದಾದ್ರು ಹಳೆ ಕ್ಯಾಸೆಟ್ ಹಾಕೊಂಡ್ರಾ? ನಂಗೇನು ಬೇರೆ ಕೆಲಸನೇ ಇಲ್ವಾ? ನಮ್ಮ ಮನೇಲಿ ಯಾವುದು ಕ್ಯಾಸೆಟ್ ಅಂಗಡಿ ಇಲ್ಲ. ನಾನು ಚೆನ್ನಾಗೇ ಇದ್ದೀನಿ. ಆದ್ರೂ ನಿಮ್ಮ ಮುಖ ನೋಡಿದ್ರೆ ನಂಗೆ ಹಂಗೆ ಅನ್ನಿಸ್ತಿಲ್ಲಪ್ಪ. ಯಾಕೋ ಸುಸ್ತಾಗ್ತಿದೆ ಕಣೋ. ತಿಂಡಿ ತಿಂದರೆ ಎಲ್ಲ ಸರಿ ಹೋಗ್ಬೋದು. ಬಾ ಅಮ್ಮ, ಮಾವ ಬನ್ನಿ. ಅವನ ಮನಸ್ಸಲ್ಲಿ ನೀನು ವಯಸ್ಸಾದವಳು ಅಂತ ಅನ್ಸಿರೋದಿಕ್ ತಾನೆ ಪದೇ ಪದೇ ಅವ್ನು ನಿನ್ನ ಸೀನಿಯರ್ ಅಂತ ಕರೆಯೋದು. ಇನ್ನೇ ನಿಮ್ಮ ಹಂಗೆ ಹಳೆ ಕಾಲದವ್ರ ಥರ ಗೌರಮ್ಮನ ವೇಷ ಹಾಕೊಂಡ್ರೆ ಇಷ್ಟ ಆಗುತ್ತಾ? ರೀ ಸೀನಿಯರ್, ಇಲ್ಲಿದ್ದೀರಾ? ನನ್ನ ಮನೆಯೆಲ್ಲ ಹುಡ್ಕುದ್ನಲ್ರಿ. ಸರಿ, ಬೇಗ ರೆಡಿಯಾಗಿ ನಿಮ್ಮನ್ನ ರಂಜಿತ್ ಸರ್ ಭಾಷಣ ಕರ್ಕೊಂಡು ಹೋಗ್ತೀನಿ. ಬಟ್ ಅವ್ರು ನಿಮ್ಮನ್ನು ನೋಡಲ್ಲ, ನೀವು ಮಾತ್ರ ಅವ್ರನ್ನ ನೋಡ್ಬೇಕಂತ. ಯಾಕೆ ಗೊತ್ತಾ? ಅವ್ರಿಗೆ ನಾನು ಹೇಳಿದ್ದೀನಿ, ನೀವು CM ಆಗೋವರೆಗೂ ನನ್ನ ಸೀನಿಯರ್ನ ನಿಮಗೆ ಮೀಟ್ ಮಾಡಿಸಲ್ಲ ಅಂತ. ಸೊ ಅವ್ರು CM ಆದಮೇಲೆ ಫಸ್ಟ್ ಟ್ರೀಟ್ ನಮಗೆ ಕೊಡ್ಸೋದು ಅವರು. ಮಾಮ್, ಸೀನಿಯರ್ ಏನಾಯ್ತು? ಸೀನಿಯರ್ ಜ್ಞಾನ ಬಿಟ್ಬಿಡ್ಯಾರ. ಮಾಮ್ ನೋಡು, ಡಾಕ್ಟರ್ಗೆ ಫೋನ್ ಮಾಡ್ತೀನಿ, ರೂಮಿಗೆ ಕರ್ಕೊಂಡೋಗಿ ಮರಗಿಸು. ಅಪ್ಪ ಅವಳು ನೀರು ತಗೊಂಡು ಕೊಡ್ಸು.